ಆಕಾಶವಾಣಿ ಮಂಗಳೂರು. ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1801-555 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲೆನಾಡು ದೇಶಿ ತಳಿ ಸಂವರ್ಧನಾ ಅಭಿಯಾನದ ರೂವಾರಿಯಾದ ಅಕ್ಷಯ್ ಆಳ್ವ ನೀರುಡೇಲು ಇವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುವವರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಲೆನಾಡು ಗಿಡ್ಡ ತಳಿ ಸಂವರ್ಧನಾ ಅಭಿಯಾನದ ರೂವಾರಿಯಾದ ಅಕ್ಷಯ್ ಆಳ್ವ ನೀರುಡೇಲು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ನೀವು ಈಗ ಮಲೆನಾಡು ಗಿಡ್ಡ ತಳಿ ಸಂವರ್ಧನಾ ಅಭಿಯಾನ ಅಂತ ಹೇಳಿದ್ರಿ, ಇದರ ರೂವಾರಿ ಆಗಿದ್ದೀರಿ ನೀವು. ಸೊ ಇದರ ಒಂದು ಉದ್ದೇಶ ಏನು ಅಂತ ಹೇಳ್ಬೋದಾ ಸರ್? ಆರಂಭಿಕ ಹಂತದಲ್ಲಿ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ನಾವು ಮೂಲದಿಂದಲೇ ನಮ್ಮ ತಂದೆ ತಾತನವರ ಕಾಲದಿಂದಲೇ ನಾವು ಗೋ ಆಧಾರಿತ ಕೃಷಿಯನ್ನೇ ಅವಲಂಬಿಸಿ ರಾಸಾಯನಿಕಗಳನ್ನು ಅಲ್ಪ ಪ್ರಮಾಣದಲ್ಲಿ ಬಳಸಿಕೊಂಡು ಬರ್ತಿದ್ರು. ಆದ್ರೆ ಈಗಿನ ಒಂದು ಟ್ರೆಂಡ್ ನೋಡುವಾಗ ಮತ್ತೆ ನಮ್ಮ ಪ್ರತಿಯೊಂದು ಆಹಾರ ಪದಾರ್ಥಗಳಾಗ್ಲಿ, ಹಣ್ಣು ಹಂಪಲಾಗ್ಲಿ, ತರಕಾರಿ ಆಗ್ಲಿ, ಅದನ್ನೆಲ್ಲ ನೋಡುವಾಗ ಅದು ವಿಷಯುಕ್ತವಾಗಿರುವಂತದ್ದು ನಮ್ಮ ಗಮನಕ್ಕೆ ಬರ್ತದೆ. ಆದ್ರೆ ವಿಷಮುಕ್ತವಾಗಿ ನಾವು ಪಡೆಯುವುದು ಹೇಗೆ, ಮುಂದಿನ ಜನರೇಷನ್ ಅನ್ನ ಚೆನ್ನಾಗಿರ್ಬೇಕು ಅಂತ ಹೇಳಿ ಆದ್ರೆ ನಾವು ಈ ವಿಷ ಆಹಾರವನ್ನ ಪಡೆದ್ರೆ ಖಂಡಿತವಾಗಿಯೂ ದೀರ್ಘಾಯುಷಿ ಆಗಿ ಒಳ್ಳೆಯ ಸಂತೋಷದ ಬದುಕನ್ನ ಬದುಕಲಿಕ್ಕೆ ಈ ಮನುಷ್ಯ ಜನಾಂಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಿಹಾರ ಎಂತದು, ವಿಷಮುಕ್ತವಾಗಬೇಕಾದ್ರೆ ಪರಿಹಾರ ಎಂತದು ಅಂತ ಹುಡುಕುವಾಗ ನಮ್ಮಲ್ಲಿರುವವರು ಕೆಲವರ ಅಭಿಪ್ರಾಯ ಚೆನ್ನಾಗಿ ಬಂತು ಏನು ಅಂತ ಹೇಳಿದ್ರೆ ಗೋ ಆಧಾರಿತ ಕೃಷಿ. ಯಾಕೆಂತ ಹೇಳಿದ್ರೆ ಗೊಬ್ಬರಕ್ಕೆ ಪರ್ಯಾಯ ಇರುವಂತದ್ದೇ ಸೆಗಣಿ ಮತ್ತು ಗೋಮೂತ್ರಗಳು ಹಳೆ ಕಾಲದಿಂದಲೂ ಬಂದಂತದ್ದು. ಆದ್ರೆ ಗೋ ಆಧಾರಿತ ಕೃಷಿಯೇ ಇದಕ್ಕೆ, ಸಾವಯವ ಕೃಷಿ, ಗೋ ಆಧಾರಿತ ಕೃಷಿಯೇ ಇದಕ್ಕೆ ಪರಿಹಾರ ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವು ಈ ಚಿಂತನೆ ಬರುವಾಗ ಅದಕ್ಕೆ ಗೋ ಆಧಾರಿತ ಕೃಷಿಯನ್ನು ಯಾವ ರೀತಿ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಜರ್ಸಿ HF ಗಳನ್ನು ಅಷ್ಟು ಸೂಕ್ತ ಆಗಲಾರದು. ಆದ್ದರಿಂದ ಒಳ್ಳೆಯ ಗುಣಮಟ್ಟ ಇರುವಂತಹ ನಮ್ಮ ಸಾಂಪ್ರದಾಯಿಕ ಮಲೆನಾಡಿನ ಒಂದು ಅಮೂಲ್ಯವಾದಂತಹ ಸಂಪತ್ತದು ಅಂತಲೇ ಬಣ್ಣಿಸಬೇಕು. ಅಂತ ಹೇಳಿದ್ರೆ 100 ವರ್ಷದಿಂದ ನಮ್ಮ ಮಣ್ಣಿನಲ್ಲಿ ಅವು ಬದುಕಿಕೊಂಡು ನಮ್ಮ ಜನರನ್ನು ಬದುಕಿಸಿಕೊಂಡು ಬಂದಿದ್ದಾವೆ. ಆದ್ದರಿಂದ ಅವುಗಳನ್ನ ಒಮ್ಮೆ ನೋಡುವ ಅಂತ ಹೇಳಿ ಒಂದು ದನವನ್ನು ತಕೊಂಡು ಬಂದೆ ನಾನು ಇಲ್ಲಿಗೆ. ತಂದಾಗುವಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಬಹಳ ಆಸಕ್ತಿ ಮೂಡಿತು ನನಗೆ. ಮನುಷ್ಯನಿಗೆ ಒಂದು ಬಹಳ ನಿಕಟವಾದಂತಹ ಒಂದು ಸ್ಪಂದನೆ ಇದೆ ಅದರಲ್ಲಿ. ಅದಕ್ಕೆ ಒಂದು ಬಾಯಿ ಬರುವುದಿಲ್ಲ ಅಂತ ಹೇಳುವುದು ಬಿಟ್ರೆ ಬಾಕಿ ಎಲ್ಲಾ ನಮ್ಮ ಚಿಂತನೆ ಮಂಥನಗಳೆಲ್ಲ ಅದರ ಮನಸ್ಸಿನಲ್ಲಿ ಗೊತ್ತಾಗ್ತದೆ, ಅದಕ್ಕೆ ಗೋಚರಿಸ್ತದೆ. ಇದನ್ನೆಲ್ಲ ನಮಗೆ ನಾಳೆ ಆಗುವುದು ಸಹ ಇವ ಈ ರೀತಿ ಚಿಂತಿಸಬಹುದು, ಈ ರೀತಿ ಯೋಚನೆ ಮಾಡ್ತಾನೆ ಅಂತ ಹೇಳುವಂತದನ್ನ ಅದು ಮೊದಲೇ ತಿಳ್ಕೊಂಡು ಅದಕ್ಕೆ ಸ್ಪಂದಿಸುವಂತಹ ಒಂದು ವಿಶೇಷವಾದಂತಹ ಪ್ರಾಣಿ ಜಗತ್ತಿನಲ್ಲಿ ಉಂಟು ಅಂತ ಹೇಳಿದ್ರೆ ಅದು ನಮ್ಮ ಮಲೆನಾಡು ಗಿಡ್ಡ ದನಗಳು. ಆದ್ದರಿಂದ ಅವುಗಳಲ್ಲಿ ನೋಡುವಾಗ ನಾನಾ ಬಣ್ಣಗಳು, ನಾನಾ ಗಾತ್ರಗಳು, ನಾನಾ ಕೂಡುಗಳು, ಅದರ ಒಂದು ಆಕಾರ, ಚಂದ, ಅಂದಗಳನ್ನು ನೋಡಿ ನಾನು ಮಾರು ಹೋಗಿ ಇವುಗಳನ್ನೇ ನಾವು ಒಂದು ಸಂವರ್ಧನೆ ಮಾಡಿದ್ರೆ ಹೇಗೆ, ಇವುಗಳನ್ನು ಉಳಿಸುವ ಕೆಲಸ ಮಾಡಿದ್ರೆ ಹೇಗೆ ಅಂತ ಹೇಳುವಂತ ಆಲೋಚನೆಯಿಂದಾಗಿ ಈ ಅಭಿಯಾನ ಆರಂಭಗೊಂಡಿತು. ಈಗ ಈ ಅಭಿಯಾನದಲ್ಲಿ ನೀವು ಹೇಗೆ ಸದಸ್ಯರು ಅಂತೇಳಿ ತಗೊಳ್ತೀರಾ ಅಥವಾ ಯಾವ ರೀತಿ ಇಲ್ಲಿ ನಿಮ್ಮ ಚಟುವಟಿಕೆಗಳು ನಡೀತದೆ ಅಂತ ಹೇಳ್ಬೋದಾ ಸರ್? ನಮಗೆ ಆರಂಭಿಕ ಹಂತದಲ್ಲಿ ನಮ್ಮ ದನಗಳನ್ನು ಕೇಳುವವರು ಇರ್ತಿರ್ಲಿಲ್ಲ. ಅದು ಮೆಟ್ಟುತ್ತದೆ, ಹಾರ್ತದೆ, ಹಾಯ್ತದೆ, ಮತ್ತೆ ಅದು ಎಂತದಕ್ಕೆ ಸಣ್ಣ ದನಗಳು, ಲೀಟರ್ ಗಟ್ಟಲೆ ಹಾಲು ಕೊಡುವಂತಹ ದನಗಳ ಎದುರು ಇದು ಖಂಡಿತವಾಗಿಯೂ ಅದಕ್ಕೆ ಒಂದು ಕಾಂಪಿಟೇಟ್ ಮಾಡುವಂತಹ ವಿಷಯವೇ ಇಲ್ಲ ಇದರಲ್ಲಿ. ಆದರೆ ಮುಂದಕ್ಕೆ ಹೋಗುವಾಗ ಅದರ ಕ್ವಾಲಿಟಿ ಜನರಿಗೆ ಸುಸ್ತಾಯಿತು. ಇದು 10-50
ದನಗಳನ್ನು ಸಾಕ್ತಿದ್ದವರು ಅದು ಒಂದು ಸಾಕು ಅಂತ ಹೇಳಿಕೊಂಡು ಇವುಗಳನ್ನೆಲ್ಲ ಕಳಿಸಿಬಿಟ್ಟು ಅವುಗಳನ್ನು ಸಾಕ್ಲಿಕ್ಕೆ ಆರಂಭಿಸಿದ್ರು. ಅದರ ಮೇವು, ಅದರ ನಿರ್ವಹಣೆ, ಅದರ ಡಾಕ್ಟರ್ ಇಲ್ಲದೆ ಅದಕ್ಕೆ ಬದುಕಿಲ್ಲ, ವೈದ್ಯರ ಜೊತೆಯಲ್ಲೇ ಬೇಕು. ಮತ್ತೆ ಅದರ ನಿರ್ವಹಣೆ, ಬಹಳ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ಮತ್ತೆ ಅದರ ಮೇವು, ಹೊಟ್ಟೆ ತುಂಬಾ ಮೇವು, ಅಷ್ಟು ಮೇವನ್ನ ಒದಗಿಸಲಿಕ್ಕೆ ನಮ್ಮ ಈ ಭಾಗದ ಜನರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಇವುಗಳನ್ನ ನಿರ್ವಹಣೆ, ಬಹಳ ಪಾಲನೆ ಎಲ್ಲವೂ ಸುಲಭವೇ. ಅದರಲ್ಲಿ ಒಂದು 2,000, ಉದಾಹರಣೆಗೆ 2,000 ರೂಪಾಯಿ ಆದಾಯ ಬಂದ್ರೆ 1,500ರಿಂದ 1,700 ರೂಪಾಯಿ ನಿರ್ವಹಣೆ ವೆಚ್ಚವೇ ಬರ್ತದೆ ಅದರಲ್ಲಿ. ಮತ್ತೆ ಉಳಿಕೆದು ಮನುಷ್ಯ ದುಡಿದದಕ್ಕೆ ಲೇಬರ್ ಆಗ್ಲಿ ಏನಾದ್ರೂ ಇದ್ರೆ ಅದು ಏನೂ ಇಲ್ಲ ಅವನಿಗೆ. ಸುಮ್ಮನೆ ಮತ್ತೆ ಅದು ಅಷ್ಟು ಒಂದು 200-300 ರೂಪಾಯಿ ಉಳಿತು ಅಂತ ಹೇಳಿ ಆದ್ರೆ ಒಂದು ವಾರ ಆಗುವಾಗ ಕೆಚ್ಚಲು ನೋವು ಅಥವಾ ಒಂದಕ್ಕೆ ಜ್ವರ ಅಥವಾ ಒಂದು ಇನ್ಸಾಮಿನೇಷನ್ ಇಲ್ಲದೆ ಇರುವಂತದ್ದು ನೋಡುವಾಗ, ಅಸಲು ನೋಡುವಾಗ 2,000ಕ್ಕಿಂತ ದಾಟಿ ಇರ್ತದೆ, ನಮ್ಮ ಆದಾಯವನ್ನು ಮೀರಿ ಇರ್ತದೆ. ಮತ್ತೆ ಆ ಗಾತ್ರದ ದನಗಳನ್ನು ಸಾಕುವಂತದ್ದು ಲೇಬರ್ ಅನ್ನು ಡಿಪೆಂಡ್ ಆಗದೆ ನಮ್ಮ ಇಷ್ಟ ಪ್ರಕಾರ, ನಮ್ಮ ಸಂತೋಷದಲ್ಲಿ, ನಮ್ಮ ಖುಷಿಯಲ್ಲಿ, ನಮ್ಮ ಕೃಷಿ ಪದ್ಧತಿಯಲ್ಲಿ ಸಾಧ್ಯ ಇಲ್ಲ. ಇಂದಿನ ಕಾಲದಲ್ಲಿ ಲೇಬರ್ನ ಬಹಳ ಅಭಾವ ಈ ಭಾಗದಲ್ಲಿ ಕಾಣ್ತಾ ಇದೆ. ಮತ್ತೆ ಅದು ಗೋ ಆಧಾರಿತ ಕೃಷಿ ಅಥವಾ ಸಾವಯವ ಕೃಷಿಗೆ ಹೇಳಿ ಮಾಡಿಸಿದಂತಹ ದನಗಳು ಅಲ್ಲ. ಆದ್ದರಿಂದ ಕೇವಲ ಗೋ ಆಧಾರಿತ ಅಂತ ಹೇಳಿದ್ರೆ ಹಾಲಿನ ಪ್ರಾಡಕ್ಟ್ ಗಳನ್ನೇ ನಾವು ತಲೆಯಲ್ಲಿಟ್ಟುವಂತ ಕೆಲಸವನ್ನು ಮಾಡಬಾರದು. ಗೋ ಆಧಾರಿತವಾಗಿ ನಾವು ತಿನ್ನುವುದು ಅಂತ ಹೇಳಿದ್ರೆ ದನದ ಗೊಬ್ಬರವನ್ನು, ಜೀವಾಮೃತಗಳನ್ನ, ಇಂತಹ ಗವ್ಯ ಪ್ರಾಡಕ್ಟ್ ಅಂದ್ರೆ ಸೆಗಣಿ, ಗೋಮೂತ್ರವನ್ನು ಬಳಸಿ ಬೆಳೆದಂತಹ ತರಕಾರಿಯನ್ನು ತಿನ್ನುವುದು ಸಹ ನಾವು ಆರೋಗ್ಯಯುತವಾದಂತಹ. ಕೇವಲ ಹಾಲನ್ನು ಸೇವಿಸಿ ಅಥವಾ ತುಪ್ಪವನ್ನು ಸೇವಿಸಿ ಆರೋಗ್ಯವನ್ನು ಪಡೆಯುವುದಲ್ಲ. ಈ ಗವ್ಯ ಪ್ರಾಡಕ್ಟ್, ನಿಮ್ಮ ಸೆಗಣಿ, ಗೋಮೂತ್ರಗಳನ್ನ ಬಳಕೆ ಮಾಡಿದಂತಹ ತರಕಾರಿ, ಹಣ್ಣು ಹಂಪಲು ಬೆಳೆಗಳನ್ನ ಪಡೆದ್ರೆ ಸಹ ಅದು ಆರೋಗ್ಯಯುತವಾದಂತಹ ವಿಚಾರ ಅಂತ ಹೇಳಿ ನಮ್ಮ ಭಾವನೆ. ಈಗ ಅದರಲ್ಲಿ ನಿಮ್ಗೆ ದತ್ತು ಪಡೆಯುವಂತದ್ದು ಅಂತ ಹೇಳಿದ್ರೆ ಅದು ಯಾವ ರೀತಿ ಇರ್ತದೆ? ದತ್ತು ಪದ್ಧತಿ ಅಂತ ಹೇಳಿದ್ರೆ ಆರಂಭಿಕ ಹಂತದಲ್ಲಿ ನಮ್ಮ ದನಗಳನ್ನು ಯಾರು ಕೇಳುವವರು ಇರ್ಲಿಲ್ಲ. ಆಗ ನಾವು ನೀವು ಸಾಕಿ ಅಂತ ಹೇಳಿ 1 ಜನರಿಗೆ 2 ಜನರಿಗೆ ಒಂದು ಗಂಡು ಒಂದು ಹೆಣ್ಣನ್ನು ಕೊಟ್ಟು ಅವರಿಗೆ ಮನೆಗೆ ಮುಟ್ಟಿಸಿ ಅವರನ್ನು ಸಾಕಿಸುವಂತಹ ಕೆಲಸವನ್ನೆಲ್ಲ ಮಾಡಿಸ್ತಿದ್ದೆವು. ಅದೇನಂತ ಹೇಳಿದ್ರೆ ಅಭಿಯಾನವಾಗಿ ಅದು. ಮತ್ತೆ ಈ ಯೂಟ್ಯೂಬ್ಗಳು, ಸಾಮಾಜಿಕ ಜಾಲತಾಣಗಳೆಲ್ಲ ಸ್ವಲ್ಪ ವೈರಲ್ ಆಗ್ಲಿ. ಮತ್ತೆ ನಾವು ನಮ್ಮ ಅಭಿಯಾನದಲ್ಲಿ ಇದ್ದವರು ಸ್ವತಃ ದನಗಳನ್ನು ಸಾಕಿ ನಾವು ಹೇಳಲಿಕ್ಕೆ ಶುರು ಮಾಡಿದೆವು. ಇದು ಈ ಅಭಿಯಾನದ ಯಶಸ್ಸಿಗೆ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಅನ್ನ ಒದಗಿಸಿ ಕೊಟ್ಟಿತ್ತು ನಮಗೆ. ನಾವು ಮನೆಯಲ್ಲಿ ಜರ್ಸಿ ಕಟ್ಟಿಕೊಳ್ಳುವುದು, ಊರವರಿಗೆ ಹೇಳಿದ್ರೆ ಯಾರು ಕೇಳಲಿಕ್ಕೆ ಹೋಗುದಿಲ್ಲ. ಮತ್ತೆ ನಮ್ಮ ಈ ಬಣ್ಣದ ದನಗಳೆಲ್ಲ ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದವು ಈ ಯೂಟ್ಯೂಬ್ಗಳಲ್ಲಿ, ಇದರಲ್ಲಿ ಸಾಮಾಜಿಕ ಜಾಲತಾಣ ಬಂದದ್ದು. ಆದ್ರೆ ನಾವು ಒಂದು ಸಾಕಿದ್ರೆ ಹೇಗೆ ಅಂತ ಮತ್ತೆ ನೋಡುವಾಗ ಆಗುವಾಗ ನಿರ್ವಹಣಾ ವೆಚ್ಚ ಕಡಿಮೆ ಆಗ್ತದೆ. ಮನೆಗೆ ಬೇಕಾದಂತಹ ಹಾಲು, ಮೊಸರು, ತುಪ್ಪಕ್ಕೆ ಏನು ಕೊರತೆ ಆಗಲಾರದು. ತೋಟಕ್ಕೆ ಬೇಕಾದಂತಹ ಗೊಬ್ಬರಕ್ಕೆ ಕೊರತೆ ಆಗಲಾರದು. ಹಾಗೆ ಮಾಡುವಂತಹ ಯೋಚನೆ ಮನುಷ್ಯರಿಗೆ ಬರ್ಲಿಕ್ಕೆ ಶುರುವಾಗುವಾಗ ಇದಕ್ಕೆ ಡಿಮಾಂಡ್ ಕ್ರಿಯೇಟ್ ಆಯ್ತು. ಅಲ್ಲಿ ಈಗ 1000 ಫೋನ್, ನಮಗೆ 1,000 ಜನ ಬರ್ತಾರೆ ನಮ್ಮ ಹತ್ರ, ನಮಗೆ ಒಂದು ಗಂಡು ಒಂದು ಹೆಣ್ಣು ಬೇಕು ಅಂತ ಹೇಳಿ. ನಮ್ಮ ಹತ್ರ ಕರುಗಳಿರುವುದು ಕೇವಲ 25ರಿಂದ 50 ಬರ್ತವೆ ಒಮ್ಮೆ ಬರುವಾಗ. ಅದನ್ನು ನಾವು ಅವರನ್ನು ಚೆನ್ನಾಗಿ ನಾವು ಆಯ್ಕೆ ಮಾಡಿ, ಅವರು ಒಮ್ಮೆ ಫೋನ್ ಮಾಡಿದ ತಕ್ಷಣ ನಾವು ಯಾರಿಗೂ ದನಗಳನ್ನು ಕೊಡುವುದಿಲ್ಲ. ಅವನ ಆಸಕ್ತಿಯನ್ನು ನೋಡ್ಬೇಕು. ಅವನಿಗೆ ನಾನು ಹೇಳ್ತೇನೆ 1 ವಾರ ಬಿಟ್ಟು ಫೋನ್ ಮಾಡು ಅಂತ. ಕರೆಕ್ಟ್ 1 ವಾರ ಬಿಟ್ಟು ಅವ ಫೋನ್ ಮಾಡಬೇಕು ನನಗೆ, ಅಥವಾ 15 ದಿವಸ ಬಿಟ್ಟು. ಕೇವಲ ಯೂಟ್ಯೂಬ್ ಅನ್ನು ನೋಡಿ, ಸಾಮಾಜಿಕ ಜಾಲತಾಣವನ್ನು ನೋಡಿದ ತಕ್ಷಣ ಅವ ಫೋನ್ ಮಾಡಿದ್ರೆ ಅದು ಸುಮ್ಮನೆ ಒಂದು ಅಟ್ರಾಕ್ಷನ್ ಅಷ್ಟೇ ಹೊರತು ಅವ ನಿಜವಾಗಿಯೂ ಸಾಕುವವಲ್ಲ. ಹಾಗೆ ಅವನೊಂದು 3-4 ಸಲ ಫೋನ್ ಮಾಡಿ ಆಗುವಾಗ ಅವನ ಆಸಕ್ತಿ ನಮಗೆ ಕ್ಲಿಯರ್ ಆಗ್ತದೆ. ಮತ್ತೆ ನಾವು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊಳ್ತೇವೆ ಅವರೊಟ್ಟಿಗೆ. ಹೌದಾ ಅಲ್ವಾ, ನಾವು ಅವನ ಮೇಲೆ ಒಂದು ಗಮನವನ್ನು ಇಟ್ಟಿರ್ತೇವೆ. ಆದ್ರೆ ಸಹ ಆಮೇಲೆ ಅವನಿಗೆ ಈಗ ಮೊದಲು ದತ್ತು ಪದ್ಧತಿಯ ಬಾಯಿ ಮಾತಿನಲ್ಲಿ ಹೇಳಿ ಕೊಡ್ತಿದ್ದೆವು. ಈಗ ಎಗ್ರಿಮೆಂಟ್ ಕಾಪಿಯನ್ನೇ ಮಾಡಿದ್ದೇವೆ. ಎಗ್ರಿಮೆಂಟಿನಲ್ಲಿ ಅದು ಅವನ ಸಿಗ್ನೇಚರ್ ತಕೊಂಡು ಯಾರು ದನಗಳನ್ನು ಕೊಟ್ಟಿರ್ತಾರೋ ಅವರ ಮನೆಯಲ್ಲಿ ಎಗ್ರಿಮೆಂಟ್ ಇರ್ತದೆ. ಹಾಗೆ ಮತ್ತೆ ಅವರ ದನಗಳನ್ನು ಅವ ಸಾಕುವುದಷ್ಟೇ ಹೊರತು ಅವನ ದನಗಳವನದಲ್ಲ, ಅದು ಅಭಿಯಾನದ ದನಗಳು. ಅಂದ್ರೆ ಯಾವಾಗ ಬೇಕಾದ್ರೂ ಅವ್ರು ನಮಗೆ ತೋರಿಸ್ಲಿಕ್ಕೆ ಇರಬೇಕು. ಮತ್ತೆ ಅದು ಸತ್ತು ಹೋಯ್ತು ಅಂತ ಹೇಳಿ ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವನ ಹತ್ರ ಇರಬೇಕು. ಮಿಸ್ ಆಯ್ತು ಅಂತ ಹೇಳಿದ್ರೆ FIR ಕಾಪಿ ಇರಬೇಕು ಅವನ ಹತ್ರ. ಅದು ಅಲ್ಲದಿದ್ರೆ ಶಿಕ್ಷಾರ್ಹ ಅಪರಾಧ. ಅದು ದನವನ್ನು ಮಿಸ್ ಮಾಡಿರುವಂತದ್ದು 1 ಲಕ್ಷ ರೂಪಾಯಿವರೆಗೆ ದಂಡವನ್ನು ನೀಡಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳಿ ಎಗ್ರಿಮೆಂಟ್ ಇರ್ತದೆ. ಹಾಗೆ ತೆಕೊಳ್ಳುವುದು ಮಕ್ಕಳಾಟಿಗೆ ಅಲ್ಲ. ಅದನ್ನು ತೆಕೊಂಡ ಮೇಲೆ ಅದನ್ನು ಚೆನ್ನಾಗಿ ಪಾಲನೆ ಮಾಡಿ ಅದರ ಗವ್ಯೋತ್ಪನ್ನಗಳನ್ನು ಪಡೆಯುವುದು ಮಾತ್ರ ಅವನ ಹಕ್ಕಾಗಿರುತ್ತೆ ಹೊರತು ದನಗಳ ಮೇಲೆ ಅವನಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ಅದರ ನಿಜವಾದ ಅಧಿಕಾರ ಅಭಿಯಾನಕ್ಕೆ ಇರ್ತದೆ. ಅದೇ ಈಗ ಆ ತರ ಒಂದು ಹೆಲ್ತ್ ಇಶ್ಯೂಸ್ ಬಂತು ದನಕ್ಕೆ, ಅದು ಒಂದು ವೇಳೆ ಸತ್ತು ಹೋಯ್ತು ಅಂತ ಹೇಳಿದ್ರೆ ಪಶು ವೈದ್ಯರು ಅಂತ ಇರ್ತಾರೆ. ಈ ಪಶು ವೈದ್ಯರ ಹತ್ರ ನಾವು ಆ ರಿಪೋರ್ಟ್ ಕೇಳುವಂತದ್ದ, ಹೇಗೆ ಅದರ ರಿಪೋರ್ಟ್ ಅವರು ದನಗಳು ಸತ್ತು ಹೋಗುವಂತಹ ಹುಷಾರಿಲ್ಲದಿರುವಾಗಲೇ ಅವ ಒಂದು ಚೆನ್ನಾಗಿ ಸಾಕುವವನು ಹೌದು ಅಂತ ಹೇಳಿದ್ರೆ ಪಶು ವೈದ್ಯರನ್ನು ಸಂಪರ್ಕಿಸ್ತಾನೆ, ಅದಕ್ಕೆ ಟ್ರೀಟ್ಮೆಂಟ್ ಆರಂಭಿಸ್ತಾನೆ. ಅದು ಸತ್ತು ಹೋಯ್ತು ಅಂತ ಹೇಳಿ ಆದ್ರೆ ಅವರು ಪೋಸ್ಟ್ ಮಾರ್ಟಮ್ ಕಡ್ಡಾಯ. ಯಾಕೆ ಅಂತ ಹೇಳಿದ್ರೆ ಒಂದು ದನ ಆಕಸ್ಮಿಕ ಅಕಾಲಿಕ ಮರಣವನ್ನು ಅಪ್ಪಿತು ಅಂತ ಹೇಳಿದ್ರೆ
ರಾಜ್ಯ ಸರ್ಕಾರದಿಂದ 15,000 ರೂಪಾಯಿಗಳ ಅವನಿಗೆ ಪರಿಹಾರ ಧನವನ್ನು ಒದಗಿಸಿಕೊಡ್ತಾರೆ ಸರ್ಕಾರ. ಆದ್ದರಿಂದ ಆ ಪರಿಹಾರ ಸಿಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಪೋಸ್ಟ್ ಮಾರ್ಟಮ್ ಕಡ್ಡಾಯ ಆಗಿರ್ತದೆ. ಹಾಗೆ ಮತ್ತೆ ಅಥವಾ ದುರುಪಯೋಗ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಡಬಲ್ ಪೆನಾಲ್ಟಿ ಅವ ಕೊಡ್ಲೇಬೇಕು. ಯಾಕಂದ್ರೆ ನಮ್ಮ ಸಮಯವನ್ನು, ನಮ್ಮ ಶ್ರಮವನ್ನು, ನಮ್ಮ ಹಣವನ್ನು ಅವ ವ್ಯರ್ಥ ಮಾಡಿಸಿದ್ದು ಅವನ ನಾವು ಯಾವುದೇ 1 ರೂಪಾಯಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವನಿಗೆ ಕೊಟ್ಟಂತಹ ಧನಗಳದು. ಆದ್ದರಿಂದ ಅದು ಅಪರಾಧವೇ. ಈಗ ಈ ಒಂದು ಆಸಕ್ತಿ ಬರ್ಲಿಕ್ಕೆ ನಿಮ್ಗೆ ಮೂಲ ಒಂದು ಕಾರಣ ಏನು ಅಂತ ಹೇಳ್ಬೋದು? ತುಂಬಾ ದನಗಳನ್ನು ನಾವು ನೋಡ್ತಾ ಇದ್ದೇವೆ ಈ ದೇಶಿ ತಳಿಯನ್ನು. ಈಗಾಗಲೇ ಕೇಂದ್ರ ಸರ್ಕಾರ ಇದಕ್ಕೆ ತುಂಬಾ ಒಂದು ವಿಶೇಷವಾದ ಮುತುವರ್ಜಿಯನ್ನು ಕೊಡ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ಆದ ಅನುಭವ ಈ ಒಂದು ಇದಕ್ಕೆ ಸ್ಫೂರ್ತಿ ಏನು ಅಂತ ಹೇಳ್ಬೋದು ಸರ್? ಕೇಂದ್ರ ಸರ್ಕಾರದ ಯೋಜನೆಗಳು ಬಹಳಷ್ಟು ಒಳ್ಳೆಯ ಯೋಜನೆಗಳಿದ್ದಾವೆ. ಸಾವಯವ ಕೃಷಿ, ವಿಷಮುಕ್ತ ಆಹಾರವನ್ನು ಪಡಿಬೇಕು ಅಂತ ನಾವು ಹೇಗೆ ಬೊಬ್ಬೆ ಹಾಕ್ತಾ ಇದ್ದೇವೋ, ಕೇಂದ್ರ ಸರ್ಕಾರದಲ್ಲಿ ಕೂತಂತಹ ಅವರು ಸಹ ಅದನ್ನೇ ಯೋಚನೆ ಮಾಡಿದ್ದಾರೆ, ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಅದು ಜನರಿಗೆ ತಲುಪುವಲ್ಲಿ ಅಧಿಕಾರಿ ವರ್ಗದವರು ಚೆನ್ನಾಗಿ ಕೆಲಸ ಮಾಡಿದರೆ, ಸರ್ಕಾರದ ಯೋಜನೆಗಳು ಎಲ್ಲಿಯೂ ಫೇಲ್ ಆಗಲಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಚೆನ್ನಾಗಿದ್ದಾವೆ, ಆದರೆ ಅದು ಜನರಿಗೆ ತಲುಪುವಲ್ಲಿ ತಪ್ಪಬಾರದು, ಯಾಕೆ ದುರುಪಯೋಗ ಆಗಬಾರದು. ಮತ್ತೆ ಅದನ್ನು ಒಳ್ಳೆಯ ಸದ್ಬಳಕೆ ಆಗಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ನಾನು ಕೇಳಲ್ಪಟ್ಟೆ, ಒಂದು ಈ ಸಾವಯವ ಕೃಷಿ ಮಾಡುವವರಿಗೆ ಜೀವಾಮೃತಗಳ ಗವ್ಯೋತ್ಪನ್ನಗಳನ್ನು ಬಳಕೆ ಮಾಡ್ಲಿಕ್ಕೆ ಸಪ್ಲೈ ಮಾಡುವವರಿಗೆ 1 ಲಕ್ಷ ರೂಪಾಯಿವರೆಗೆ ಅದರ ಸಾಮಗ್ರಿ ಪರಿಕರಗಳನ್ನು ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಇದೆ. ಮತ್ತೆ ಸಾವಯವ ಕೃಷಿ ಮಾಡುವಂತಹ ರೈತನಿಗೆ 2,000 ರೂಪಾಯಿಗಳನ್ನು ದೊರಕಿಸಿಕೊಡಲಾಗುವುದು ಅಂತ. ಇದು ಕೇವಲ ಯೋಜನೆಯಲ್ಲಿ ಉಳಿಬಾರದು, ಅದು ರೈತ ತಲೆಯಲ್ಲಿ ಉಪಯೋಗಿಸಿ ನನ್ನ ಉಳಿವಿಗೆ, ನನ್ನವರ ಉಳಿವಿಗೆ ಇದನ್ನು ನಾನು ಬಳಕೆ ಮಾಡಬೇಕು ಅಂತ ಹೇಳುವಂತ ಧರ್ಮಕ್ಕೆ ಬಂದದ್ದಲ್ಲ. ಅದು ಸದುದ್ದೇಶವನ್ನು ಇಟ್ಟುಕೊಂಡು ನಮಗೆ ಕೊಟ್ಟಿದ್ದಾರೆ. ಇಡೀ ಮಾನವ ಸಂಕುಲವನ್ನು ಉಳಿಸಲಿಕ್ಕೆ ಇದನ್ನು ಯೋಜನೆಯನ್ನು ರೂಪಿಸಿದ್ದಾರೆ ಅಂತ ಹೇಳುವಂತಹ ಒಂದು ತಲೆಯಲ್ಲಿ ಅಂದ್ರೆ ಖಂಡಿತವಾಗಿ ಅದು ಒಳ್ಳೆಯ ಯೋಜನೆ. ಸರ್ಕಾರ ಇದಕ್ಕೆ ಒಡ್ಚಾಡ್ತಾ ಇದೆ. ಆದ್ರೆ ಪ್ರಜೆಗಳಾದ ನಾವು ಸಹ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸದ್ವಿನಿಯೋಗ ಮಾಡಿದ್ರೆ ಮಾತ್ರ ಇದು ಮುಂದಕ್ಕೆ ಹೋದಿತೆ ಹೊರತು ನಮಗೆ ಯಾವುದೇ ಆಸಕ್ತಿ ಇಲ್ಲ, ಸರ್ಕಾರ ಕೊಟ್ಟಿತ್ತಂತ ಏನು ಪ್ರಯೋಜನ ಇಲ್ಲ ಇದರಲ್ಲಿ. ಈಗ ನೀವು ಇಷ್ಟರ ಮಟ್ಟಿಗೆ ಈ ದೇಶಿ ತಳಿಯನ್ನು ಸಾಕಬೇಕು ಅಂತ ಆದ್ರೆ ನಿಮ್ಮ ಹಿಂದೆ ನಿಮ್ಮ ತಂದೆಯವರು ಈ ರೀತಿ ಕೃಷಿಯನ್ನು ಅಥವಾ ಈ ರೀತಿ ದೇಶಿ ತಳಿಯನ್ನು ಸಾಕ್ತಾ ಇದ್ರ? ನಮ್ಮ ತಾತನವರ ಕಾಲದಲ್ಲಿ ಮಲೆನಾಡು ಗಿಡ್ಡಗಳಿದ್ದವು. ನಮ್ಮ ಮೂಲದಿಂದಲೇ ಮಲೆನಾಡು ಗಿಡ್ಡಗಳನ್ನೇ ಸಾಕಿಕೊಂಡು ಬಂದೆವು. ನಮ್ಮ ತಂದೆಯವರ ಕಾಲದಲ್ಲೂ ಮಲೆನಾಡು ಗಿಡ್ಡಗಳೇ ಇದ್ದದ್ದು. ಮತ್ತೆ ಮಧ್ಯಭಾಗದಲ್ಲಿ ಎಲ್ಲರೂ ಬದಲಾವಣೆ ತರುವಾಗ ನಾವು ಸಹ ಬದಲಾವಣೆಯನ್ನು ತಂದೆವು. ಆದ್ರೆ ಅದು ತುಂಬಾ ಸಮಯ ನಮಗೆ ಫಲಕಾರಿ ಆಗ್ಲಿಲ್ಲ. ನಾವು ಮತ್ತೆ ಪುನಃ ಮಲೆನಾಡು ಗಿಡ್ಡಗಳೇ ನಮಗೆ ಶ್ರೇಷ್ಠ ಮತ್ತು ಒಳ್ಳೆಯದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾವು ಅದನ್ನೇ ಸಾಕ್ಲಿಕ್ಕೆ ಮುಂದುವರಿಸಿದೆವು. ಈಗ ಈ ತಳಿಯಿಂದ ಏನು ಗೊಬ್ಬರ, ಸಾವಯವ ಗೊಬ್ಬರವನ್ನು ನಿಮ್ದು ಈಗ ಕೃಷಿ ಸಹ ಉಂಟು ಇದರ ಒಟ್ಟಿಗೆ, ಇದಕ್ಕೆ ನೀವು ಉಪಯೋಗಿಸ್ತಾ ಇದ್ದೀರಾ. ನಿಮಗೆ ಅದರಲ್ಲಿ ಈ ಒಂದು ತಳಿಯ ಗೊಬ್ಬರದಿಂದ ನಿಮಗೆ ಈ ಕೃಷಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೀವು ಅಥವಾ ಮಣ್ಣಿನ ಸಂರಕ್ಷಣೆ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಾ ಉಂಟಾ? ಖಂಡಿತವಾಗಿಯೂ ಗೊತ್ತಾಗ್ತದೆ. ಮಣ್ಣನ್ನು ನೋಡುವಾಗಲೇ ನಮಗೆ ಅಂದಾಜಾಗ್ತದೆ ಇದು ಫಲವತ್ತಾದ ಮಣ್ಣ, ಸಾವಯವ ಮಣ್ಣ ಅಥವಾ ಮುಂದಿನ ಒಂದು ಒಳ್ಳೆಯ ಸಾರಭರಿತವಾದ ಮಣ್ಣ ಹೌದಾ ಅಲ್ವಾ. ಅಲ್ಲಿ ಎರೆಹುಳಗಳು ಇರ್ತವೆ. ಮತ್ತೆ ಮಣ್ಣು ಫಲವತ್ತಿಕೆಯನ್ನ ಒಂದು ಬಣ್ಣದಲ್ಲಿಯೂ ಗೊತ್ತಾಗ್ತದೆ ನಮಗೆ, ಮತ್ತೆ ಗುಣಮಟ್ಟದಲ್ಲೂ ಗೊತ್ತಾಗ್ತದೆ. ಮತ್ತೆ ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಂತಹ ತೋಟಗಳನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ಕೇವಲ ಅದರಲ್ಲಿ ಈಲ್ಡಿನ ಪರ್ಪಸ್ ಕಾಣ್ತದೆ ಹೊರತು ಮಣ್ಣಿನ ಫಲವತ್ತತೆಗೆ ಆಗ್ಲಿ, ಮಣ್ಣಿನ ಒಂದು ಸ್ಪರ್ಶ ಆಗ್ಲಿ, ಅದು ಒರಿಜಿನಾಲಿಟಿ ಅದರಲ್ಲಿ ಇರುವುದಿಲ್ಲ. ಆದ್ದರಿಂದ ಈ ಸಾವಯವ ಕೃಷಿಯನ್ನ ನಾವು ಯಾವ ರೀತಿ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹೆಚ್ಚಾಗಿ ನಾವು ಸೊಪ್ಪು ತರಿಸಿ ಅಡಿಗೆ ಸೊಪ್ಪು ಹಾಕಿ ಆಮೇಲೆ ದನವನ್ನು ಕಟ್ಟುವಂತ, ಡೈಲಿ ಸೊಪ್ಪು ಹಾಕಿ ಕಟ್ಟುವಂತಹ ಪದ್ಧತಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮಗೆ ಜನರು ಇದ್ದಾರೆ. ಮತ್ತೆ ನಮ್ಮ ಹಳ್ಳಿ ಕೆಲವರು ಜನರಿಗೆ ಪಾಪ ಉದ್ಯೋಗವಿಲ್ಲ, ಅವ್ರು ನಮ್ಮ ಹತ್ರ ಏನಾದ್ರೂ ನಮಗೆ ಕೆಲಸ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಿದೆ, ನಿಮಗೆ ಸೊಪ್ಪು ಹಾಕಿ, ದನಕ್ಕೆ ಬೇಕಾದಷ್ಟು ಸೊಪ್ಪು ಹಾಕಿ, ಹೊಟ್ಟೆಗೆ ಬೇಕಾದ ಒಂದು ಕಟ್ಟಕ್ಕೆ ಇಂತಿಷ್ಟು ಅಂತ ಹೇಳಿ ಅಮೌಂಟ್ ಅವರು ಫ್ರೀ ಇದ್ದ ಟೈಮ್ ನಲ್ಲೆಲ್ಲ ಬಂದು ನಮಗೆ ಬೇಕಾದಂತಹ ದನಗಳಿಗೆ ಬೇಕಾದಂತಹ ಸೊಪ್ಪು ಅದು ಇದೆಲ್ಲ ಮಾಡಿ ಹೋಗ್ತಾರೆ. ಅದರಿಂದ ನನಗೆ ಲೇಬರ್ನ ಸಮಸ್ಯೆ ಏನು ಕಾಣುವುದಿಲ್ಲ. ನನಗಿಂತ ಹೆಚ್ಚಾಗಿ ಕಾಳಜಿ ಅವರಿಗಿದೆ, ನಮ್ಮ ದನಗಳ ಮೇಲೆ ಪ್ರೀತಿ ಇದೆ ಅವರಿಗೆ. ಆದ್ದರಿಂದ ನನಗೆ ಯಾವುದೇ ಸಮಸ್ಯೆಗಳು ಕಾಣುವುದಿಲ್ಲ. ಆದ್ರೆ ಈಗಿನ ಹೆಚ್ಚಿನ ಕೆಲವರೆಲ್ಲ ಹೇಳುದು, ನಾನು ಒಬ್ಬನೇ ಇರುವುದು, ನನಗೆ ಗೊಬ್ಬರ ತುಂಬುತ್ತದೆ, ಅದನ್ನು ತೆಗಿಲಿಕ್ಕೆ ಜನ ಇಲ್ಲ ನಮ್ಮ ಹತ್ರ ಅಂತ ಹೇಳಿ. ಆದ್ರೆ ಅದಕ್ಕೆ ನಾವೊಂದು ಪರಿಹಾರವನ್ನ ಕಂಡುಕೊಂಡಿದ್ದೇವೆ, ಈ ವೆಂಚುರಿ ಸಿಸ್ಟಮ್ ಅಂತ ಹೇಳಿ. ಜೀವಾಮೃತ ಆಗ್ಲಿ, ಕನಿಷ್ಠ ಜೀವಾಮೃತ ಮಾಡ್ಲಿಕ್ಕೆ ಅವನಿಗೆ ಕಷ್ಟ ಆಗ್ತದೆ, ಆಗುದಿಲ್ಲ ನಮ್ಮ ಹತ್ರ ಮಾಡ್ಲಿಕ್ಕೆ, ನಮಗೆ ಅಷ್ಟೊಂದು ಐಟಮ್ಗಳು, ಬೆಲ್ಲ ತರಬೇಕು, ಹಿಟ್ಟು ತರಬೇಕು, ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿ ಹಟ್ಟಿ ತೊಳೆದ ಸೆಗಣಿ ಮತ್ತು ಗೋಮೂತ್ರವನ್ನು ತೊಳೆದಂತಹ ನೀರನ್ನ ನಾವು ಸೋಸಿ ತೋಟಕ್ಕೆ ವೆಂಚುರಿ ಅಂತ ಹೇಳಿ ಬರ್ತದೆ ಒಂದು
ವೆಂಚೂರಿಯಂ ಅನ್ನು ಅಳವಡಿಸಿದ್ರೆ ಈ ಸ್ಪ್ರಿಂಕ್ಲರ್ ನೊಟ್ಟಿಗೆ ಹಾರಿ ಹೋಗ್ತದೆ, ಅದು ಮಣ್ಣಿಗೆ ಬೀಳ್ತದೆ. ಮಣ್ಣು ಆಟೋಮೆಟಿಕ್ ಫಲವಂತಿಕೆಯನ್ನು ಹೊಳ್ತದೆ. ಮತ್ತೆ ಕೃಷಿ ಮಾಡುವುದು ದೊಡ್ಡ ವಿಚಾರವೇ ಅಲ್ಲ. ಅಲ್ಲಿ ಸೋಗೆ ಬೀಳ್ತದೆ, ಸೋಗೆಯನ್ನು ಕೊಚ್ಚಿ ಹಾಳೆಯನ್ನು ಕೊಚ್ಚಿ ಬುಡಕ್ಕೆ ಇಡಬೇಕು. ಕಂಗನ್ನು ಸತ್ತಂತಹ ಕಂಗನ್ನು ತೋಟದಲ್ಲೇ ಕೊಳ್ಳಲಿಕ್ಕೆ ಕುಂಬಾಗ್ಲಿಕ್ಕೆ ಬಿಡ್ಬೇಕೆ ಹೊರತು ಅದನ್ನು ಸೋಗೆಯನ್ನ ಇದು ಹಿಡಿಸುಡಿ ಮಾಡ್ಲಿಕ್ಕೆ ಮಾರುದು, ಹಾಳೆಯನ್ನ ತಟ್ಟೆ ಮಾಡ್ಲಿಕ್ಕೆ ಮಾರುದು, ಕಂಗನ್ನ ಕಡ್ದು ಕೋಳಿಗೂ ಗೂಡು ಮಾಡುವವರಿಗೆ ಅಥವಾ ಇನ್ಯಾರಿಗೋ ಮಾರಾಟ ಮಾಡಿದ್ರೆ ಮಣ್ಣು ಸಾವಯವ ಆಗುವುದು ಹೇಗೆ? ಮಣ್ಣಿನ ಫಲವಂತಿಕೆ ವೃದ್ಧಿಯಾಗುವುದು ಹೇಗೆ? ಕೇವಲ ಗೊಬ್ಬರಕ್ಕೆ ಮಾತ್ರ ಆಧಾರ. ಅದರ ಮೇಲಿಂದ ಬಿದ್ದಂತಹ ಸೊಪ್ಪಾಗ್ಲಿ, ಅದರ ಮೇಲಿಂದ ಬಿದ್ದಂತಹ ಕಳೆ ಆಗ್ಲಿ, ಕಳೆಯಿಂದಲೇ ರಸವನ್ನು ತೆಗಿಬೇಕೆ ಹೊರತು ಮತ್ತೆ ಕೇವಲ ಇದು ನಮ್ಮ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಫಲವನ್ನು ಪಡಿತೇವೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಯಶಸ್ವಿ ರೈತನೇ ಅಲ್ಲ. ಆತ ಕೇವಲ ಅದನ್ನೊಂದು ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಿ ಅವನ ಜನರೇಷನ್ ಅಲ್ಲೇ ಅವನ ಕೃಷಿಯನ್ನು ನಿಲ್ಲಿಸುವಂತಹ ಒಂದು ವ್ಯವಸ್ಥೆಯೇ ಹೊರತು ಅವನ ಮಕ್ಕಳಿಗೆ ಹಸ್ತಾಂತರಿಸುವಂತಹ ವಿಧಾನವೇ ಅಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಹೌದು, ನಿಜವಾಗಿ ನೀವು ಹೇಳುದಿದ್ರೆ ಈಗ ನಾನು ಸಹ ಕೇಳಿದ ಮಾತು ಒಂದು, ಕಾಡಿನಲ್ಲಿ ಸೊಪ್ಪುಗಳು ಏನು ಕೆಳಗೆ ಬೀಳ್ತವ, ಅದು ಬೀಳುವಾಗ ಅದರಲ್ಲಿ ಸಹ ಒಂದು ಪೊಟ್ಯಾಷಿಯಂ ಇರ್ಲಿ ಯಾವುದೋ ಒಂದು ಅಂಶಗಳು ಆ ಭೂಮಿಗೆ ತಲುಪಿದಾಗ ಭೂಮಿ ಇನ್ನೂ ಸಹ ಫಲವತ್ತತೆ ಆಗ್ತದೆ ಅಂತೇಳಿ. ಈಗ ನೀವು ಹೇಳಿದ ಮಾತು ಸಹ ಸತ್ಯ. ಏನು ಅದು ಸೋಗೆಗಳು ಅದರ ಕೆಳಗೆ ಬೀಳ್ತವ, ಅದೆಲ್ಲವೂ ಸಹ ಭೂಮಿಗೆ ಸೇರಿದ್ರೆ ಆ ಭೂಮಿ ಮತ್ತೆ ಫಲವತ್ತತೆಯನ್ನು ಪಡೆಯುತ್ತದೆ ಅಂತೇಳಿ ಹೇಳ್ತಾ ಇದ್ದೀರಾ. ಈ ಬಾಳೆ ನೆಟ್ರೆ ಸಹ ಬಾಳೆಯನ್ನ ಗೊನೆಯನ್ನ ತೆಗಿಬೇಕು, ಬಾಳೆಯನ್ನ ಕೊಚ್ಚಿ ಕಂಗಿನ ಬುಡಕ್ಕೆ ಇಡಬೇಕು. ಅದು ಸಹ ಬಹಳ. ಅದಕ್ಕೆ ಈ ವೆಂಚೂರಿಯ ಮೂಲಕ ಈ ಸೆಗಣಿ ಮತ್ತು ಗೋಮೂತ್ರದ ನೀರನ್ನ ಹಾರಿಸಿದ್ರೆ ಅದು ಸ್ಪ್ರಿಂಕ್ಲರ್ ನೊಟ್ಟಿಗೆ ಹಾರಿ ಹೋಗ್ತದೆ. ಅದಕ್ಕೆ ಏನು ಯಾರು ಒಟ್ಟಿಗೆ ನೇತಾಡಬೇಕಾಗಿಲ್ಲ, ಅವನು ಬರಬೇಕು, ಲೇಬರ್ ಬರಬೇಕು, ಕೆಲಸದವ ಬರಬೇಕು ಅಂತ ಏನಿಲ್ಲ. ನಮಗೆ ಸ್ವಲ್ಪ ಮನಸ್ಸು ಬೇಕು ಅಷ್ಟೇ. ಕೃಷಿಯಲ್ಲಿ ಖುಷಿ ಪಡಬೇಕೆ ಹೊರತು ಕೃಷಿಯನ್ನು ಹಿಂಸೆಯಾಗಿ ತಗೊಳ್ಬಾರ್ದು. ನಾವು ಇಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಇಷ್ಟಪಟ್ಟು ಮಾಡಿದ್ರೆ ನಮ್ಗೆ ಅದೇನು ಕಷ್ಟ ಇಲ್ಲ ಅಂತ ಹೇಳಿ ನಿಜವಾಗಿ ಹೇಳ್ತಾ ಇದ್ದೀರಾ. ಹಾಗೆಯೇ ಈ ಸಂದರ್ಭದಲ್ಲಿ ಮೊದಲು ನೀವು ಈಗ ಈ ಉದ್ಯೋಗಕ್ಕೆ ಬರ್ಬೇಕಾದ್ರೆ ನೀವು ಮೊದಲು ಏನು ಮಾಡ್ತಾ ಇದ್ರಿ ಸರ್? ನಾನು ಉದ್ಯೋಗದಲ್ಲಿದ್ದೆ. ನಾನು MSW ಮಾಡಿದ್ದೇನೆ, HR ಆಗಿದ್ದೆ. ನಾನು ಮಂಗಳೂರಿನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ವಿವಿಧ ಕಂಪನಿಗಳಲ್ಲಿ ನಾನು HR ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಮತ್ತೆ ಕೋವಿಡ್ ಬಂತು. ಕೋವಿಡ್ ನ ಸಂದರ್ಭದಲ್ಲಿ ನನ್ನ ತಂದೆಯವರು ತೀರಿ ಹೋದ್ರು. ಆಮೇಲೆ ನಾನು ಇದನ್ನ ಅನಿವಾರ್ಯವಾಗಿ ನಮ್ಮ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕಾಯ್ತು ಮನೆಯದ್ದು. ಮತ್ತೆ ನಮಗೆ ತೊಂದರೆ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇದೆ, ಸಂತೋಷ ಇದೆ, ಖುಷಿ ಇದೆ. ಆದ್ದರಿಂದ ನಮಗೆ ಇದರಲ್ಲೇ ಮುಂದುವರಿಸುವ. ಜೀವನಕ್ಕೆ ಏನ್ ಬೇಕಾಗ್ತದೆ? ಊಟ ಮಾತ್ರ ಬೇಕಾಗ್ತದೆ. ಊಟ ಮಾಡಿ ನಿಲ್ಲಕ್ಕೆ ಒಂದು ಶೆಲ್ಟರ್ ಬೇಕಾಗ್ತದೆ, ಅದಕ್ಕಿಂತ ಜಾಸ್ತಿ ಏನಿದೆ? ಹಾಗೆ ನಾವು ಇದನ್ನ ಮಾಡ್ತಾ ಕೃಷಿ ಮಾಡ್ತಾ ನಮ್ಮ ಜೀವನಕ್ಕೆ ತೃಪ್ತವಾದ ಜೀವನ ನಡೆಸಲಿಕ್ಕೆ ಏನ್ ಬೇಕೋ ಅದು ನಮಗೆ ಇಲ್ಲಿ ಲಭ್ಯ ಉಂಟು. ಹಾಗೆ ತುಂಬಾ ಒಂದು ಪೀಳಿಗೆಗೆ ಸಹ ನೀವು ಒಳ್ಳೆಯ ಮಣ್ಣನ್ನು, ಒಳ್ಳೆಯ ತಳಿ ಸಹ, ಟೋಟಲ್ ಆಗಿ ಒಬ್ಬ ಮನುಷ್ಯ ಆರೋಗ್ಯಕರವಾಗಿ ಇರ್ಬೇಕಾದ್ರೆ ಗೋವು ಒಂದು ಮುಖ್ಯ ಅಂತ ಹೇಳಿ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬೇಕಾಗ್ತದೆ. ಈಗ ನಿಮ್ಗೆ ಈ ತಳಿಯಲ್ಲಿ ಏನಾದ್ರೂ ಆಯುರ್ವೇದಿಕ್ ಅಂಶಗಳು ಇವೆ ಅಂತೇಳಿ ಏನಾದ್ರೂ ಗೊತ್ತಾಗಿದೆ ಸರ್? ಮೂಲತಃ ನಮ್ಮ ಅಭಿಯಾನದಲ್ಲಿ ಒಂದು ಗಂಡು ಒಂದು ಹೆಣ್ಣು ಕರುಗಳನ್ನ ಕೊಡ್ಲಿಕ್ಕೆ ಆರಂಭಿಸಿದೆವು. ಅದನ್ನ ಏನಾಯ್ತು ಅಂತ ಹೇಳಿದ್ರೆ ಈ ತೋಟ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ಲಿ, ಈ ಪೊಲೀಸ್ ಇಲಾಖೆಯಲ್ಲಿದ್ದವರಾಗ್ಲಿ, ಈ ವೈದ್ಯಾಧಿಕಾರಿ ಸಮಾಜದ ಉನ್ನತ ಸ್ತರದಲ್ಲಿದ್ದವರೇ ನಮ್ಮ ಹತ್ರ ಇದ್ದ ಕರುಗಳನ್ನ ಕೊಂಡೋಗ್ಲಿಕ್ಕೆ ಆರಂಭಿಸಿದ್ರು. ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 1 ಎಕರೆ 2 ಎಕರೆ ಜಮೀನನ್ನು ತೆಗೆದು ಖಾಲಿ ಬಿಟ್ಟಿದ್ರು. ಆ ಖಾಲಿ ಬಿಟ್ಟದ್ರಲ್ಲಿ ಆಗುವಾಗ ಈ ಕರುಗಳನ್ನು ಸಾಕ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡುವುದು ಅಂತ ಅವರ ಚಿಂತನೆ. ಈ ಕರುಗಳ ಆಕರ್ಷಣೆಯನ್ನು ನೋಡಿ ಅವರು ಹುಚ್ಚು ಕಟ್ಟಿ ತಕೊಂಡದೇ ಹೊರತು ಕೃಷಿ ಮಾಡ್ಲಿಕ್ಕೆ ತಕೊಂಡವರಲ್ಲ. ಅದು ಕರುಗಳು ಹೋಗಿ ಅಲ್ಲಿ ಏನ್ ಮಾಡಿದವು ಅಂತ ಹೇಳಿದ್ರೆ ಸೆಗಣಿ ಗೊಬ್ಬರವನ್ನು ಕೊಡ್ಲಿಕ್ಕೆ ಶುರು ಮಾಡಿದವು. ಸೆಗಣಿ ಗೊಬ್ಬರ ಈ ಕರುಗಳನ್ನು ನೋಡಿಕೊಳ್ಳಿಕ್ಕೆ ಒಂದು ಅನಿವಾರ್ಯವಾಗಿ ಒಂದು ಆಳನ್ನು ಇಡಬೇಕಾದಂತಹ ಅನಿವಾರ್ಯತೆ ಬಂತವರಿಗೆ. ಇದಾಗುವಾಗ ಅದರಲ್ಲಿ ಈ ಗೊಬ್ಬರವನ್ನ ಮತ್ತು ಗೋಮೂತ್ರವನ್ನ ಬಳಕೆ ಮಾಡ್ಲಿಕ್ಕೆ ಅವರು ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ದೇಶದ ಒಂದು ಕೃಷಿಗೆ ಈ ಅಭಿಯಾನ ಸಹ ಈ ರೀತಿಯಾಗಿ ಖಾಲಿ ಜಮೀನುಗಳೆಲ್ಲ ಕೃಷಿ ಆಗ್ಲಿಕ್ಕೆ ಒಂದು ಶುರುವಾದದ್ದೇ ನಮಗೆ ಒಂದು ತೃಪ್ತ ಭಾವನೆ ಇದೆ. ಮತ್ತೆ ನಮ್ಮ ಹಾಲಿನಲ್ಲಿ ಸಹ ಅಷ್ಟೇ, ನೀವು ಹೇಳಿದ ಪ್ರಶ್ನೆ ಆಯುರ್ವೇದಿಕ ಅಂಶ ಅಂತ ಹೇಳಿ, ನಮ್ಮ ಈ ಕಟ್ಟಿ ಹಾಕಿ ಸಾಕಿ ಮೇವನ್ನು ಒದಗಿಸಿದಂತಹ ಹಾಲಿನಲ್ಲೂ ನಮ್ಮ ಮಲೆನಾಡು ಗಿಡ್ಡಗಳು ಗುಡ್ಡೆಗೆ ಹೋಗಿ ಮೆಂದು ಬಂದು ನಮಗೆ ಕೊಡುವಂತಹ ಹಾಲಿನಲ್ಲೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಯಾಕೆಂದ್ರೆ ಲ್ಯಾಕ್ಟೋಫೆರಿನ್ ನಿಮಗೆ ವೈಜ್ಞಾನಿಕವಾಗಿ ಡಾಕ್ಟರ್ KP ರಮೇಶ್ ಅವರು ಹೇಳುವ ಪ್ರಕಾರ, ಅಂದ್ರೆ ಅವರು ಸಂಶೋಧಕರು, ಮತ್ತೆ ಈ ಮಲೆನಾಡು ಗಿಡ್ಡ ತಳಿಯ ವೈಜ್ಞಾನಿಕವಾಗಿ ಅದು ಹೇಗೆ ಒಂದು ಉನ್ನತ ಶ್ರೇಷ್ಠವಾದ್ದು ಅಂತ ಹೇಳಿ ಅವರು ತಿಳಿಸಿ ಹೇಳುವರು. ಅವರ ಲ್ಯಾಕ್ಟೋಫೆರಿನ್ ಅಂಶ ಬಹಳಷ್ಟಿದೆ. ಮಕ್ಕಳ ಮೆದುಳಿಗೆ ಮತ್ತು ಬಾಕಿ ಜನತೆಗೆ ಸಹ ಕ್ಯಾಲ್ಸಿಯಂ ಅಂಶ ಇದೆಲ್ಲ ಈ ಹಾಲಿನಲ್ಲಿ ಅತ್ಯಧಿಕವಾಗಿ ಮಟ್ಟದಿದೆ. ಮತ್ತೆ
ಮತ್ತೆ ಮೊದಲಿನ ಕಾಲದವರು ನೋಡಿ, ಈ ಮಲೆನಾಡಿನ ಪ್ರದೇಶದ ಜನರಿಗೆ ಕಾಯಿಲೆಗಳಿರ್ತಿರ್ಲಿಲ್ಲ. ಯಾಕೆ ಕಾಯಿಲೆಗಳಿರ್? ಈ ದನದ ಹಾಲು, ಈ ದನ ಮೊಸರು, ಈ ದನದ ಮಜ್ಜಿಗೆ, ಈ ದನದ ತುಪ್ಪ, ಈ ದನದ ಇದು ಸೆಗಣಿ ಗೋಮೂತ್ರಗಳನ್ನ ಅವರು ಬಳಕೆ ಮಾಡ್ತಿದ್ರು. ಆದ್ದರಿಂದ ಅವರಿಗೆ ಯಾವುದೇ ಈಗ ಬರುವಂತಹ ಅಂಗಳಕ್ಕೆ ಸಾರಿಸಿ ಅದರಲ್ಲಿ ಮಲಗುವಂತದ್ದು ಪದ್ಧತಿ ಎಲ್ಲ ಇತ್ತು. ಆದ್ದರಿಂದ ಇದು ಆಯುರ್ವೇದ ಅಂತ ಹೇಳಿದ್ರೆ, ಅದು ಗುಡ್ಡೆಯಲ್ಲಿ ಮೇಯುವಂತಹ ಪದ್ಧತಿ ನೋಡುವಾಗ ನಿಮಗೆ ಒಂದು ಚಿಗುರನ್ನು ತಿನ್ನುವುದಿಲ್ಲ. ಒಂದು ಚಿಗುರನ್ನು ಒಮ್ಮೆ ಕಚ್ಚುತ್ತದೆ, ಸ್ವಲ್ಪ ಹೊತ್ತಾಗೋ ಮತ್ತೊಂದು ಚಿಗುರನ್ನು ಕಚ್ಚುತ್ತದೆ, ಮತ್ತೆ ಅದು ಸೀಸನಲ್ ಚಿಗುರನ್ನು ತಿನ್ನುವುದು. ಈ ಸೀಸನಲ್ಲಿ ಈಗ ಮಳೆಗಾಲದಲ್ಲಿ ಇದು ಇಂಥದ್ದನ್ನೇ ನನಗೆ ಮೇವು ಅಂತ ಅದು ಪರಿಗಣಿಸಿರ್ತದೆ. ಬೇಸಿಗೆಯಲ್ಲಿ ಇಂಥದ್ದೇ ಮೇವು ನನಗೆ, ನಿಮ್ಮ ಚಳಿಗಾಲದಲ್ಲಿ ಇಂಥದ್ದೇ ಮೇವು ಅಂತೇಳಿ ಇರ್ತದೆ. ಅದು ಬಿಟ್ಟುಕೊಂಡು ನೀವು ಹೇಳಿದ ಮೇವನ್ನು ಅದು ಮೇಯಲಾರದು. ಯಾಕೆಂತ ಹೇಳಿದ್ರೆ ಅದು ಅಷ್ಟು ವೈದ್ಯನಾಗಿ, ಒಂದು ಮನೆಯ ವೈದ್ಯನಾಗಿ ಅದಕ್ಕೆ ನಾಲೆಜ್ ಇದೆ ಹೊರತು ಒಂದು ಸಾಮಾನ್ಯ ದನವಾಗಿ ಅದಕ್ಕೆ ನಾಲೆಜ್ ಅಲ್ಲ. ಆದ್ದರಿಂದ ಅದ್ಭುತ ಬುದ್ಧಿವಂತ ಪ್ರಾಣಿ ನಮ್ಮ ಮಲೆನಾಡು ಗಿಡ್ಡ. ಆದ್ದರಿಂದ ಆಯುರ್ವೇದದಲ್ಲೂ ನಮಗೆ ಮೊನ್ನೆ KVGಯಲ್ಲಿ ಅವರು ಬಹಳ ಸಂಶೋಧನೆಯನ್ನು ಮಾಡಿದ್ದಾರೆ. KVGಯ ಡಾಕ್ಟರ್ ಪುರುಷೋತ್ತಮ್ ಅಂತಿದ್ದಾರೆ. ಅವರ ಹತ್ರ ಅವರು ಸ್ವಲ್ಪ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ವಿಚಾರಗಳನ್ನು. ಆ KVG ಆಯುರ್ವೇದ ಕಾಲೇಜಿನಲ್ಲಿ ಈ ಮಲೆನಾಡು ಗಿಡ್ಡಗಳ ಬಗ್ಗೆ ಬಹಳ ಸಂಶೋಧನೆ ಮಾಡಿ ಅದರಲ್ಲಿ ಒಂದೊಂದು ಬಣ್ಣದ ಹಸುವಿನ ಹಾಲು ಒಂದೊಂದು ನಮೂನೆಯ ಶ್ರೇಷ್ಠತೆಯನ್ನು ಹೊಂದಿದೆ ಅಂತೇಳಿ ಅವರು ಅದಕ್ಕೆ ದಾಖಲೆಗಳನ್ನು ಒದಗಿಸಿದ್ದಾರೆ. ಮತ್ತೆ ಅದರಲ್ಲಿ ಗವ್ಯೋತ್ಪನ್ನಗಳನ್ನು ಯಾವ ರೀತಿ ತಯಾರು ಮಾಡುವುದು, ಅದನ್ನು ಬಳಕೆ ಏನು ಮಾಡುವುದು, ಅದು ಯಾವ ವಿಚಾರಕ್ಕೆ ನಮಗೆ ಬಳಕೆ ಆಗ್ತದೆ ಅಂತ ಹೇಳುವುದು ಸಹ ಆ ಆಯುರ್ವೇದಿಕ ಕಾಲೇಜಿನಲ್ಲಿ ಅವರು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ನನಗೆ ಅದನ್ನು ವಿಶೇಷ ಅಂದ್ರೆ ಅದೆಲ್ಲ ಹೊರಗೆ ಬರಬೇಕು ಆ ವಿಚಾರಗಳು. ಖಂಡಿತ ಸರ್, ನೀವು ಹೇಳುದು ಅದೇ. ಇದ್ರೊಂದಿಗೆ ನೀವು ಬೇರೆ ಸಹ ಒಟ್ಟಿಗೆ ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ ಸರ್? ನಾವು ಹೆಚ್ಚಾಗಿ ಅಡಿಕೆ, ರಬ್ಬರ್, ಮತ್ತೆ ಸ್ವಲ್ಪ ಕಾಳುಮೆಣಸು, ಮತ್ತೆ ತೆಂಗು, ಇಷ್ಟೇ ಕೆಲಸ ಇದು ಮತ್ತೆ ಖರ್ಚಿಗೆ ತಕ್ಕಷ್ಟು ತರಕಾರಿ ಮಾಡ್ಕೊಳ್ತೇವೆ. ಈಗ ನಿಮ್ಮೊಂದಿಗೆ ಮನೆಯವರು ಸಹ ನಿಮ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರಾ ಸರ್? ಖಂಡಿತವಾಗಿಯೂ. ದನಗಳು ಅಂತ ಹೇಳಿದ್ರೆ ಅವರಿಗೆ ಬಹಳ ಪ್ರೀತಿ. ಮತ್ತೆ ಕೃಷಿಯಲ್ಲಿ ನಮ್ಮ ಅಮ್ಮ ಬಹಳ, ನಮ್ಮ ತಂದೆಯವರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರು, ಹಾಗೆ ತಾಯಿಯವರೇ ಸುಧಾರಿಸಿಕೊಂಡಿದ್ದದ್ದು ಕೃಷಿಯನ್ನು. ಆದ್ದರಿಂದ ಅವರಿಗೆ ಏನಾದ್ರು ದೊಡ್ಡ ವಿಚಾರ ಅಲ್ಲ. ಆದ್ರೆ ನನಗೆ ಸಹ ಈಗ ಅವರದ್ದೇ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ ಇದನ್ನೆಲ್ಲ. ನಿಮ್ಮನ್ನು ಸಂದರ್ಶನ ಮಾಡುವಾಗ್ಲೇ ತಿಳಿತಾ ಉಂಟು, ನಿಮ್ಮ ಹೆತ್ತವರು ಇದಕ್ಕೆ ಸ್ಫೂರ್ತಿಯೇ. ಖಂಡಿತ ಹೆತ್ತವರಿಂದಲೇ ನಿಮಗೆ ಈ ಒಂದು ಮಾದರಿಯಾಗಿ ಒಂದು ಬೆಳೆಸುವ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ. ಹಾಗೆ ಇನ್ನು ನಿಮಗೆ ಈ ಅಭಿಯಾನದ ಬಗ್ಗೆ ನಮ್ಮ ರೈತರಿಗೆ ಅನುಭವಗಳನ್ನು ಹಂಚುವುದಾದ್ರೆ ಏನೆಲ್ಲ ಹೇಳ್ಬೋದು ಸರ್? ಕೊಟ್ಟಂತಹ ದನಗಳನ್ನ ಚೆನ್ನಾಗಿ ಪಾಲಿಸಬೇಕು, ಅದರ ಗವ್ಯೋತ್ಪನ್ನಗಳನ್ನ ಬಳಕೆ ಮಾಡಬೇಕು ಅವರು. ಮತ್ತೆ ದನಗಳನ್ನ ಮಾರಿ ದುಡ್ಡು ಮಾಡ್ಲಿಕ್ಕೆ ಅವರು ಹೊರಡಬಾರ್ದು. ದನಗಳ ಉಪಯೋಗವನ್ನ, ಗವ್ಯೋತ್ಪನ್ನಗಳ ಉಪಯೋಗವನ್ನ ಮಾಡಿ ಅವರು ಕೃಷಿಯನ್ನ ಮಾಡಿ ಮಣ್ಣನ್ನ ಸಂಪದ್ಭರಿತವಾಗಿ ಮಾಡಿ ಅವರ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಮಾನವ ಜನಾಂಗಕ್ಕೆ ಒಂದು ಒಳ್ಳೆಯ ಮಣ್ಣು, ಒಳ್ಳೆಯ ಕೃಷಿ, ಒಳ್ಳೆಯ ಆಹಾರವನ್ನ ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನಿಸಬೇಕು. ಮತ್ತೆ ಆದಷ್ಟು ನಂದಿಯನ್ನು ಸಾಕಬೇಕು, ಹೋರಿಯಿಂದ ಕ್ರಾಸ್ ಮಾಡಿಸಬೇಕು ದನಗಳಿಗೆ. ಅದು ಬಿಟ್ಟು ಇನ್ಸಾಮಿನೇಷನ್ ಮಾಡಿಸಲಿಕ್ಕೆ ಹೊರಡಬಾರದು. ಇದು ಪುಟ್ಟ ತಳಿಗಳು, ಇದಕ್ಕೆ ಕೈ ಹಾಕುವಂತದ್ದು ಅಷ್ಟು ಸೂಕ್ತ ಅಲ್ಲ. ಇನ್ನೊಂದು ವೈಜ್ಞಾನಿಕವಾಗಿ ಸರಿಯಾಗಿ ಇದ್ದವರು ಮಾತ್ರ, ಗೊತ್ತಿದ್ದವರು ಮಾತ್ರ ಅದಕ್ಕೆ ಕೈ ಹಾಕಬೇಕು. ಅದಕ್ಕೆ ಗ್ಲೌಸ್ ಹಾಕದೆ ಉಗುರಲ್ಲಿ ಕೆಲವು ಒಂದು ದನಕ್ಕೆ ಕೈ ಹಾಕಿ ಬರುವುದು, ಪುನಃ ಈ ದನಕ್ಕೆ ಅದರಲ್ಲಿದ್ದಂತಹ ಇನ್ಫೆಕ್ಷನ್ಗಳು ಅವರ ಉಗುರಿನಲ್ಲಿರ್ತದೆ, ಚರ್ಮದಲ್ಲಿರ್ತದೆ, ಸರಿಯಾಗಿ ಕೈಗಳನ್ನು ತೊಳೆಯುವುದಿಲ್ಲ. ಇವು ಬಹಳ ಸೂಕ್ಷ್ಮವಾದಂತಹ ತಳಿಗಳು. ಆದ್ರೆ ಬಹಳ ಆರೋಗ್ಯದಾಯಕವಾದಂತಹ, ಅನಾರೋಗ್ಯದ ದನಗಳ ಅನಾರೋಗ್ಯವನ್ನು ಈ ತಳಿಗಳಿಗೆ ಹಂಚುವಂತಹ ವ್ಯವಸ್ಥೆ ಆಗಬಾರ್ದು. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ಹೀಟ್ ಅನ್ನ ಗ್ಲಾನ್ಸ್ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಈ ಮಲೆನಾಡು ಗಿಡ್ಡಗಳಲ್ಲಿ. ಆದ್ರೆ ಹೋರಿ ಅದನ್ನು ಕ್ಲೀನ್ ಆಗಿ ಇದ್ ಮಾಡಿ ಅದು ವರ್ಷಗಂಧಿ ಆಗ್ತದೆ. ನಾವು ಏನೆಲ್ಲ ಓದಿದ್ದೇವೋ, ಏನೆಲ್ಲ ಕೇಳಿದ್ದೇವೋ ಅದು ಎಲ್ಲವೂ ಸತ್ಯ. ಆದ್ರೆ ನಿಸರ್ಗದತ್ತವಾಗಿ ಇದ್ದರೆ ಮಾತ್ರ ಅದು ಸತ್ಯ. ಇಲ್ಲದಿದ್ರೆ ಅರ್ಧ ಮನುಷ್ಯನ ಹಸ್ತಕ್ಷೇಪ, ಅರ್ಧ ನಿಸರ್ಗದ ಹಸ್ತಕ್ಷೇಪ ಮಾಡಿ ನಾವು ಅದರಿಂದ ನಿರೀಕ್ಷಿಸಿದ್ರೆ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆ ಸತ್ಯವಾಗುವುದು ಕಷ್ಟ ಆಗ್ತದೆ. ಅಂದ್ರೆ ಪರಿಸರ, ಪ್ರಕೃತಿ ಇದ್ರೊಟ್ಟಿಗೆ ನಾವು ಹೋಗುವಂತದ್ದು. ಪ್ರಕೃತಿ ಪರಿಸರ ಇದ್ರೆ ಮಾತ್ರ ನಾವು ಅಂತ ಹೇಳ್ತಾ ಇದ್ದೀರಿ. ಹಾಗೆ ಪ್ರಕೃತಿ ಪರಿಸರ ಅಂದ್ರೆ ಈ ಗೋವು ಸಹ ತಳಿ ಬಂತು. ಈ ಗೋವು ತಳಿಯನ್ನು ನಾವು ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಈ ದೇಶದಲ್ಲಿ ಸಾಕ್ಬೇಕು ರೈತರು. ಇದಕ್ಕೆ ನಮಗೆ ಸರ್ಕಾರದಿಂದ ವಿಶೇಷವಾಗಿ ಎಲ್ಲ ಸೌಲಭ್ಯಗಳು ಸಿಗ್ತದೆ. ನಿಮಗೆ ಗೊತ್ತಿರೋ ಪ್ರಕಾರ ಯಾವ ಸೌಲಭ್ಯಗಳು ಹೇಳ್ಬೋದು ಸರ್? ಸಾವಯವ
ಸಾವಯವ ಕೃಷಿಯಲ್ಲಿ ಕಿಸಾನ್ ಸಮ್ಮಾನ್ ಅಂತ ಹೇಳಿ ಕೊಡ್ತಾ ಇದ್ದಾರೆ, ಅದನ್ನೂ ಬಳಕೆ ಮಾಡಬಹುದು. ಮತ್ತೆ ಸಾವಯವ ಕೃಷಿ ಮಾಡುವವರಿಗೆ ಈಗ ತಿಂಗಳಿಗೆ ಏನೋ ಒಂದು 2,000 ರೂಪಾಯಿಯ ಸ್ಕೀಮು, ಮತ್ತೆ ಅವರಿಗೆ ಜೀವಾಮೃತ ಸಪ್ಲೈ ಅದು ಇದು ಅಂತ ಹೇಳಿಕೊಂಡು ಸುಮಾರು ಯೋಜನೆಗಳನ್ನು ತಂದಿದ್ದಾರೆ. ಮತ್ತೆ ರೈತರನ್ನು ಬದುಕಿಸಲಿಕ್ಕೆ ಕೇಂದ್ರ ಸರ್ಕಾರ ಸುಮಾರು ಯೋಜನೆಗಳು ಇದ್ದಾವೆ. ಅವುಗಳನ್ನು ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದು ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯಶಸ್ವಿ ರೈತನಾಗುವುದರಲ್ಲಿ ಅನುಮಾನ ಇಲ್ಲ. ಸರ್ಕಾರದ ಯೋಜನೆಗಳೇ ರೈತನಿಗೆ ಸಾಕಾಗ್ತದೆ, ಅಷ್ಟು ಯೋಜನೆಗಳಿದ್ದಾವೆ. ಆದ್ರೆ ಬಳಕೆ ಮಾಡುವವರು ಯಾರು ಇಲ್ಲ. ಸರಿಯಾದ ಮಾಹಿತಿ ಸಿಕ್ಕಿದ್ರೆ ಆಯ್ತು, ಇಲ್ಲ ಅಂತಾದ್ರೆ ಎಷ್ಟು ಸಲ ಹೋಗಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತೇವೆ ಅಂತೇಳಿ ಅವರು ಮತ್ತೆ ಆ ವಿಷಯಕ್ಕೆ ಹೋಗಿ. ಆದ್ರೆ ಈಗ ರೈತ ಎಜುಕೇಟೆಡ್ ಆಗಿದ್ದಾನೆ, ಹೆಚ್ಚಿನ ಎಜುಕೇಶನ್ ಇರುವಂತಹ ರೈತರು ಕೃಷಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ಆನ್ಲೈನ್ ಅಲ್ಲೇ ಅದನ್ನು ಅಪ್ಲೈ ಮಾಡಿ ಅದನ್ನ ಅರ್ಹತೆಯ ಅನುಸಾರವಾಗಿ ಅಲೌಟ್ ಮಾಡುವಂತಹ ಪದ್ಧತಿಯನ್ನು ಕೇಂದ್ರ ಸರ್ಕಾರ ತಂದ್ರೆ ಇಂಥದನ್ನೆಲ್ಲ ಅವಾಯ್ಡ್ ಮಾಡಿ ಅರ್ಹರಿಗೆ ಒದಗಿಸುವಂತಹ ಪ್ರಯತ್ನ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗ ನೀವು ಹೇಳಿದ್ರಿ ಗೋವಿಗೆ ಏನಾದ್ರೂ ಹುಷಾರಿಲ್ಲದ ಸಂದರ್ಭದಲ್ಲಿ ಏನಾದ್ರೂ ತೀರಿಕೊಂಡಿತ್ತು ಹೋಯ್ತು ಅಥವಾ ಅದಕ್ಕೆ ಪರಿಹಾರವಾಗಿ ನಮ್ಗೆ ಏನು ಸಿಗ್ತದೆ ಅಂತ ಹೇಳ್ತೀರಾ ಸರ್? ಪರಿಹಾರವಾಗಿ 15,000 ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಒದಗಿಸಿಕೊಡ್ತದೆ. ಇದು ಒಂದು ಹಳೆಯ ಸ್ಕೀಮ್. ಅದನ್ನು ನಮಗೆ ಗೋವು ತೀರಿಕೊಂಡ ತಕ್ಷಣ ಹತ್ತಿರದ ಪಶುವೈದ್ಯಾಧಿಕಾರಿಗಳಿಗೆ ತಿಳಿಸಬೇಕು. ಅವರು ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮಾಡಿದ ಮೇಲೆ ಅದನ್ನು ರೆಕಮೆಂಡ್ ಮಾಡ್ತಾರೆ. ಮಾಡಿದ್ರೆ ಹೆಚ್ಚಿನವರಿಗೆ ಅದರಲ್ಲಿ ಪ್ರಯೋಜನ ಸಿಗ್ತದೆ. ಅದು ಎಲ್ಲಿ ನಾವು ಸಂಪರ್ಕಿಸಬೇಕು? ನಮ್ಮ ಸಮೀಪದ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿದ್ರೆ ಈ ಒಂದು ಫೆಸಿಲಿಟಿಯನ್ನು ತಗೊಳ್ಳಬಹುದು. ಇನ್ಶೂರೆನ್ಸ್ ಇದೆ, ದನಕ್ಕೆ ಇನ್ಶೂರೆನ್ಸ್ ಮಾಡಿಸಬೇಕು. ಇನ್ಶೂರೆನ್ಸ್ ಮಾಡಿಸಿದ್ರೆ ಅದಕ್ಕೆ ಹೆಚ್ಚಿನ ಸೌಲಭ್ಯ ಸರ್ಕಾರ ಒದಗಿಸುತ್ತದೆ. ಇದು ಎಲ್ಲವೂ ನಮ್ಮ ಪಶು ಆಸ್ಪತ್ರೆಯಲ್ಲಿ ಸಿಗ್ತದೆ. ಪಶುಸಂಗೋಪನಾ ಇಲಾಖೆಯವರ ಅಂಡರ್ ಅಲ್ಲಿ ಇದೆಲ್ಲ ಬರ್ತದೆ. ಏನು ಸರ್ಕಾರದ ಫೆಸಿಲಿಟಿಗಳು ಉಂಟು ಇದೆಲ್ಲ ಪಶುಸಂಗೋಪನಾ ಇದರಲ್ಲಿ ಬರ್ತಾ ಉಂಟು. ಸೊ ಎಲ್ಲ ರೈತರಿಗೆ ಆ ಮೂಲಕ ಇದರ ಪ್ರಯೋಜನವನ್ನು ಪಡೆಯಬಹುದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸರ್, ಇಷ್ಟರ ತನಕ ನಮ್ಮೊಂದಿಗಿದ್ದು ನಮ್ಮ ಶ್ರೋತೃಗಳಿಗೆ ಹಾಗೂ ರೈತರಿಗೆ ವಿಶೇಷವಾಗಿ ಈ ಒಂದು ಮಾಹಿತಿಯನ್ನು ನೀಡಿದ್ದೀರಾ. ನಿಜವಾಗಿ ಯೋಚನೆ ಮಾಡೋದಿದ್ರೆ ಈ ರೈತ ಈ ತಳಿಯನ್ನು ನಿಜವಾಗಿ ಸಾಕಬೇಕು. ಇದು ಯಾಕೆ ಅಂತ ಹೇಳಿದ್ರೆ ಇದು ಹಿಂದೆಯೇ ಇದ್ದಂತಹ ತಳಿ, ಭಾರತ ದೇಶದ ಒಂದು ಪ್ರಮುಖ ತಳಿ ಅಂತ ಹೇಳ್ಬೋದು. ನಮ್ಮ ಇತಿಹಾಸದಲ್ಲಿ ನೋಡಿದ್ರು ಈ ತಳಿಗಳ ಒಂದು ವಿಶೇಷವಾಗಿ ನಮ್ಗೆ ಕಾಣಸಿಗ್ತದೆ. ಆದ ಕಾರಣ ಈ ತಳಿಯ ಒಂದು ವಿಶೇಷತೆಯಿಂದ ನಿಮ್ಮ ಒಂದು ತಂದೆ ತಾಯಿಯ ಸ್ಫೂರ್ತಿ ಹಾಗೂ ಆಶೀರ್ವಾದದಿಂದ ಇವತ್ತೊಂದು ಇಷ್ಟು ದೊಡ್ಡ ಮಟ್ಟಿಗೆ ನೀವು ಒಂದು ಈ ತಳಿಯನ್ನು ಸಾಕ್ಲಿಕ್ಕೆ ಮುಂದೆ ಬಂದು, ಹಾಗೆ ಇದಕ್ಕೆ ಬೇಕಾದಂತಹ ಗೊಬ್ಬರ ಒಂದು ಸಾವಯವವಾಗಿ ಅದನ್ನು ತೋಟಕ್ಕೆ ಸಿಂಪಡಿಸುವುದು ಅದೊಂದು ವಿಶೇಷವಾಗಿ ನಾನು ಕೇಳ್ಪಟ್ಟೆ. ಸ್ಪ್ರಿಂಕ್ಲರ್ ಮುಖಾಂತರ ನೀವು ಮಾಡ್ತಾ ಇದ್ದೀರಾ, ಅದು ಇನ್ನೂ ಸಹ ಸುಲಭದ ಕೆಲಸ ಅಂತ ಹೇಳಿ ಕಂಡಿತು. ನಿಮ್ಗೆ ಒಟ್ಟಾಗಿ ಹೇಳುವುದಿದ್ರೆ ನೀವು ಭೂಮಿಯ ಫಲವತ್ತತೆಯಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದೀರಾ. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದು ರೈತರಿಗೆ ಇದೆಲ್ಲ ಮಾಹಿತಿಯನ್ನು ಕೊಟ್ಟದ್ದಕ್ಕೆ ಆಕಾಶವಾಣಿ ಮಂಗಳೂರು ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಮೇಡಮ್. ನಮಗೂ ಸಹ ಅಷ್ಟೇ ಬಹಳ ಸಂತೋಷ ಆಯಿತು. ಆಕಾಶವಾಣಿ ಅಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ನಾವು ರೇಡಿಯೋದಲ್ಲಿ ಕೇಳ್ತಿದ್ದೆವು, ಈಗ ನೆನಪುಗಳು ಮರುಕಳಿಸಿದವು. ಆದ್ದರಿಂದ ನಮ್ಮನ್ನು ಗುರುತಿಸಿ ಕರೆದು ನಮಗೆ ಅವಕಾಶ ಕೊಟ್ಟದ್ದಕ್ಕೆ ನಿಮ್ಮೆಲ್ಲ ಬಳಗಕ್ಕೆ ನಿಮಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇದುವರೆಗೆ ಮಲೆನಾಡು ದೇಶಿ ತಳಿ ಸಂವರ್ಧನಾ ಅಭಿಯಾನದ ರೂವಾರಿಯಾದ ಅಕ್ಷಯ್ ಆಳ್ವ ನೀರುಡೇಲು ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು
ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. प्रधानमंत्री किसान मान धन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। किसान वाणी, किसान वाणी, जय किसान, जय किसान, जय किसान, किसान वाणी।